ಹಾಯ್ ಗಾಯ್ಸ್, ನೋಡಿ ಆಗಲೇ ಏರ್ಪೋರ್ಟ್ ಒಳಗೆ ಬಂದುಬಿಟ್ಟಿದ್ದೀವಿ. ಇವಾಗ ಡೆಲ್ಲಿ ಟು ಬ್ಯಾಂಗ್ಳೂರ್ ಫ್ಲೈಟ್ ಹತ್ತಬೇಕಷ್ಟೇ ಬ್ಯಾಲೆನ್ಸ್. ಲಗೇಜ್ ಎಲ್ಲ ನಮ್ಮದೇ, ಇದೆಲ್ಲ ಲಗೇಜ್ ನಮ್ಮದು. ಇದು ಲಗೇಜ್ ಇವರೆಲ್ಲ ಅಲ್ಲಿ ಲಗೇಜ್ ಬ್ಯಾಗ್ ಎಲ್ಲ ಅಲ್ಲಿ ಒಳಗೆ ಕೊಟ್ಬಿಟ್ಟು ಬೋರ್ಡಿಂಗ್ ಪಾಸ್ ಇಸ್ಕೊಂಡು ಬರ್ತಾರೆ. ಆಮೇಲೆ ಫ್ಲೈಟ್ ಹತ್ರ ಹೋಗ್ತೀವಿ. ಓಕೆನಾ? ಆನೆಗಳು, ಅರೆ ಆನೆ ಮುಂದೆಯಿಂದ ಹಿಡಿದ್ರೆ ಚೆನ್ನಾಗಿರೋದು. ಏನು ಮಾಡಲಿ ಗೈಸ್, ನಾನು ಹಿಂಗೆ ಬಂದೆ, ಅದಕ್ಕೆ ಅದ್ರ ತಿಕ್ಕ ಹಿಡಿದೆ. ನೋಡಿ ಗೈಸ್, ಇವಳು ಅದನ್ನೇ ಬಾಯಿ ಬಿಟ್ಕೊಂಡು ನೋಡ್ತಾಳೆ. ಅದೇನು ಇಷ್ಟ ಸುಷ್ಮಾ, ಸ್ನ್ಯಾಪ್ ಎಲ್ಲ ಆಗ್ತಾ ಇದ್ದಾಳೆ ಅದ್ರ ತಿಕ್ಕನ. ಎಪ್ಪುಡ್ರಾ ಇದು ಸೂರ್ಯ ನಮಸ್ಕಾರ ಅಂತಾರೆ, ಅತ್ತಾನೆ ಇದು. ಪಕ್ಕ ಅದೇ ಸೂರ್ಯ ನಮಸ್ಕಾರ. ಹಂಗೆ ಕೀರ್ತನ ಡೌಗಳು ಫಸ್ಟ್ನೇ ಕ್ಲಾಸಿಂದ ಮೇಂಟೈನ್ ಮಾಡ್ತಾರೆ. ನಿನ್ನ ರಿಪ್ಲೈ ಏನು ಕೊಡೋದು ಗೊತ್ತಾಗ್ತದೆ. ನೋಡಿ ಗಾಯ್ಸ್, ನೀರು ಕುಡಿತಾ ಇರೋದು ಹಿಂಗೆ ಕುಡಿಬೇಕು. ಕುಡ್ದ ಇಟ್ಕೊಳ್ಳ ಇಟ್ಕೊಳ್ಳೆ ಸಮಾಧಾನ ಸ್ವಲ್ಪ ಸೆಟ್ ಬೇಡ. ಒಂದು ನಿಮಿಷ, ಈ ಥರದ ನೀರು ವೇಸ್ಟ್ ಆಗಲ್ಲ. ಕುಡಿತಾ ಇದೆ ಹೋಗ್ತಾ ಇದೆಯಾ ಅಂತ ಗೊತ್ತಾಗ್ತಿಲ್ಲ. ಹೆಂಗೆ ಕುಡಿಯೋದು ಹೆಂಗಂದ್ರೆ ಹಂಗೆ ಕಣ. ನಾನು ಸ್ಟ್ರಾಲ್ ಎಳೆಯೋ ಥರ ಬಂದು ಬೈಬೇಕು ನೋಡೋರು ಸರಿಯಾಗಿ. ಇಲ್ಲಿ ಯಾಕೆ ಬರ್ತಾಯಿಲ್ಲ? ಎಷ್ಟು ಇಷ್ಟ ತಾವು ನಾನು ಇಲ್ಲೇ ಇಟ್ಕೊಳ್ಳೋದ. ಏನೋ ಮಾಡಿದೆ. ಹೌದು, ನಿಂತ್ಕೊಂಡ್ರೆ ಬರೋದು. ಇಲ್ಲಿ ಶಿಷ್ಯ ಏನು ಅಮ್ಮ, ನಾನು ಕುಡಿಬೇಕು ವೇಟ್ ಮಾಡ್ತಾ ಇದ್ದೀನಿ. ಎಕ್ಸ್ಪೆರಿಮೆಂಟ್ ಮಾಡೋದಲ್ಲ, ನಿಂತ್ಕೊಂಡ್ಬಿಟ್ಟಿದ್ದೆ. ನೋಡಿ ಅವರಿಬ್ರು ಕೂತಿದ್ದಾರೆ. ಅಂದರೆ ಇಲ್ಲಿ ಇದು ಮಾಡ್ರಿ, ಅಲ್ಲದು ಮಾಡ್ರಿ ಅಂತ ಜಾಗ ಹಾಕೋದು. ನೀನು ಇಲ್ಲಿ ನಿಂತ್ಕೋ, ಇಲ್ಲಿ ನಿಂತ್ಕೋ, ಅಡ್ಡ ನಿಂತ್ಕೋ, ಬರುತ್ತೆ. ಸಿಮಾ ಜ್ಯೂಸು ಉದುರ್ತಾಣ ಇಟ್ಕೊಂಡು ನೋಡಿ ಗೈಸ್, ನಮಗೆಲ್ಲ ಅಲ್ಲಿರೋ ನೀರು ಕುಡಿಸ್ಬಿಟ್ಟು ಅಫಿಷಿಯಲ್ ಆಗಿ ಇವ್ರು ಕುಡಿತಾ ಇದ್ದಾರೆ. ಅಲ್ಲಿ ಇಟ್ಕೊಂಡು ಸಂಜು ಸಂಜು ಇವರಿಬ್ರು ನೋಡಿದ್ದು ಗೊತ್ತಾರೆ. ಚಾರ್ಜ್ ಮಾಡು ಬೇಗ. ಒಂದು ಅಗ್ಗ ನನ್ನ ಹತ್ರನೇ ಹೇಳ್ಕೊಂಡು ಅವನು ಬ್ರೋ ಏನಾಯ್ತು ಬ್ರೋ ಗೈಸ್ ಎಲ್ಲ ಚೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ಕುತ್ಕೊಂಡಿದ್ದೀವಿ. ಬಂದು ಕುತ್ಕೊಂಡಿದ್ದೀವಿ. ಇನ್ನೂ ಎಷ್ಟು ತಡಿ, ಟೈಮ್ ಆನ್ ಆಗ್ತಿಲ್ಲ. ಆನ್ ಮಾಡ್ತೀನಿ ನಾನು. ಎಷ್ಟು 8:15 9 ಗಂಟೆಗೆ ಫ್ಲೈಟ್ ಐತೆ. ಅಲ್ಲಿವರೆಗೂ ಚಿಲ್ಲ ಕುತ್ಕೊಳ್ಳೋದಿಲ್ಲ. ಇನ್ನೂ ಟೈಮ್ ಇತ್ತಲ್ಲ, ಸರಿ ಬಿಡು ಅಂತ ಹೇಳ್ಬಿಟ್ಟು ಒಂದೆರಡು ರೀಲ್ಸ್ ಮಾಡೋಣ ಅಂದ್ಕೊಂಡ್ವಿ. ರೀಲ್ಸ್ ಮಾಡ್ತಾ ಫುಲ್ ಅಡ್ಡ ಬಂದು ಮಾಡ್ತಾ ಇದ್ದಾರೆ. ಅಯ್ಯೋ, ಆ ಥರ ರೇಗಿಸ್ಕೊಂಡಿದ್ರು. ಅದಾದಮೇಲೆ ಸ್ವಲ್ಪ ಹೊತ್ತಿಗೆ ಅವ್ರಿಗೆ ಬೋರಾಗಿ ಸೈಲೆಂಟಾಗಿ ಕುತ್ಕೊಂಡ್ರು. ನೋಡಿ ಗೈಸ್, ಆಗಲೇ ಹೋಗ್ಬೇಕಾದ್ರೆ ಬಸ್ಸಲ್ಲಿ ಹೋಗ್ಬಿಟ್ಟು ಫ್ಲೈಟ್ ಹೋದ್ವಲ್ಲ, ಇವಾಗ ಆ ಥರ ಅಲ್ಲ, ಡೈರೆಕ್ಟ್ ಫ್ಲೈಟ್ ಒಳಗೆ ಹೋಗ್ತಾ ಇದ್ವಿ. ಅಲ್ಲೆಲ್ಲ ಟಿಕೆಟ್ ತೋರಿಸ್ಬಿಟ್ಟು ಅಲ್ಲಿಂದ ಡೈರೆಕ್ಟ್ ಒಳಗಡೆ ಇದ್ರು. ನೋಡಿ ಆ ಥರ ಅಲ್ಲಿದೆ ನೋಡಿ, ಆ ಥರದ್ರಲ್ಲಿ ಇವಾಗ ಒಳಗೆ ಹೋಗ್ತಾ ಇದ್ವಿ. ನನ್ನ ಮೇಲೆ ತೋರಿಸಿದ್ದು ಮೇಲಿರೋದ್ರಲ್ಲಿ, ಆ ಥರದ್ರಲ್ಲಿ ಹೋಗೋದು. ಗಾಯ್ಸ್ ಬಲ್ಲೇ ರೇಗಿಸ್ತಾರೆ ಗಾಯ್ಸ್, ಹೊಟ್ಟೆ ಕಿಚ್ಚು. ಅಣ್ಣ ನಾನು ಮೇಲೆ ತೋರಿಸಿದ್ದು, ಅದ್ಮೇಲೆ ತೋರಿಸಿದ್ದು. ಹೋಗ್ಬೇಕಾದ್ರೆ ಬಸ್ಸಲ್ಲಿ ಹೋದ್ವಿ. ಇವಾಗ ಏರೋ ಬ್ರಿಡ್ಜಲ್ಲಿ ಹೋಗ್ತಾ ಇದ್ದೀವಿ. ಎಸ್, ಸಂಜು ಅಡ್ಡ ಹೋಗ್ತಾ ಇದ್ದಾನೆ ಗೈಸ್, ನಂಗೆ ವೀಡಿಯೋ ಮಾಡೋಕ್ಕಾಗ್ತಲ್ಲ. ಸಾಕು ನೋಡಿ ಗೈಸ್, ಹೋಗೋದು ನಮ್ಮ ಸೀಟಿಲ್ಲಿದ್ದರೆ ಇಲ್ಲಿ ಮೇಲ್ಗಡೆ ಎಲ್ಲ ಇಟ್ಕೊ, ಬ್ಯಾಗ್ಗಳೆಲ್ಲ ಇಟ್ಬಿಟ್ಟು ಶಿಸ್ತಾಗಿ ಫೋನ್ ಇಟ್ಕೊಂಡು ಕುತ್ಕೊಂಡ್ಬಿಡ್ಬೇಕು. ನಬೀಲ್ ಬ್ರೋ ಆಯನು, ಈ ನಬೀಲ್ ಕುತ್ಕೊಂಡು ಫ್ಲೈಟ್ ಟೇಕ್ ಆಫ್ ಆಗೋವರೆಗೂ ಸುಮ್ಮನೆ ಫೋಟೋಸ್ ಅಂತೆ ವೀಡಿಯೋಸ್ ಅಂತೆ ಮಾಡ್ಕೊಂಡು ಕುತ್ಕೊಂಡಿದ್ದೀವಿ. ಇಬ್ಬರೆಲ್ಲ 3 ಜನನೂ ವೀಡಿಯೋ ಮಾಡ್ಕೊಂಡೇ ಕುತ್ಕೊಂಡಿದ್ವಿ. ನಾನು, ದಿವ್ಯ, ಸುಷ್ಮಾ 3 ಜನನೂ ಅದೇ ಕೆಲಸ.
ಅವರೆಲ್ಲ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಏನು ಈ ಥರ ಎಮರ್ಜೆನ್ಸಿ ಏನಾದರೂ ಆದರೆ ಯಾವ ಥರ, ಮತ್ತು ಆಕ್ಸಿಜನ್ ಎಲ್ಲ ಹೆಂಗೆ ತೊಗೊಳ್ಳೋದು, ಮತ್ತು ಅಲ್ಲೊಂದು ಬುಕ್ ಥರ ಇಟ್ಟಿರ್ತಾರೆ ನಮ್ಮ ಸೀಟ್ ಮುಂದೆನೇ, ಅಲ್ಲಿಂದ ತೊಗೊಂಡು ಓದ್ಕೊಬೋದು. ಏನಾದರೂ ಎಮರ್ಜೆನ್ಸಿ ಏನಾದರೂ ಬಂದರೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತಾವ್ರೆ. ಎಲ್ಲ ಕುತ್ಕೊಂಡು ಸೈಲೆಂಟಾಗಿ ನೋಡ್ತಾ ಇದ್ದೀವಿ. ಸೀಟ್ ಬೆಲ್ಟಿಂದ ಹಿಡಿದು ಎಲ್ಲ ಹೇಳ್ತಾರೆ, ಸೀಟ್ ಬೆಲ್ಟ್ ಹಾಕಿ ಅದು ಮಾಡಿ ಹಿಂಗೆ ಮಾಡಿ ಹೆಂಗೆ ಮಾಡಿ ಅಂತ. Along the floor will guide you to the closest exit. In case of an emergency landing, slides or slide rafts may be deployed. Please read our safety instructions. ಫ್ಲೈಟ್ ಹೋಗ್ತಾ ಇದೆ, ಮೂವ್ ಆಗ್ತಾ ಇದೆ ಗಾಯ್ಸ್, ತಿರುಗ್ತಾ ಇದೆ. ಯಾವಾಗ ಕ್ಲಾರಿಟಿ ಕೊಡು. ಚಾರ್ಜ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಅಯ್ಯೋ ದೇವ್ರೇ, ಅದ್ರಲ್ಲಿ ನೋಡಿ ಕಾಣ್ತಾ ಇದ್ದಾರೆ. ಗೈಸ್ ನೋಡಿ ಗೈಸ್, ಏನು ಕಾಣ್ತಾ ಇಲ್ಲ ತಾನೇ? ನೋಡೋದಾದ್ರೂ ಮಾಡಿಸಿ ಅದೇ ಎಷ್ಟು ಮೇಲೆ ಬಂದಿದೆ ಗೊತ್ತಾ? ಅಯ್ಯೋ ಕೆಳಗಡೆ ಎಲ್ಲ ಚುಕ್ಕೆ ಚುಕ್ಕೆ ಥರ ಕಾಣಿಸ್ತೀವಿ, ಇವಾಗ ಅದು ಕಾಣಿಸ್ತಾ ಇಲ್ಲ. ಇವರಿಬ್ರು ನೋಡಿ ಹಂಗಂದರೆ ಫುಲ್ ಬೆಂಡಿಂಗ್ ಎಲ್ಲ ಆಗ್ತಾಯಿದೆ, ಅದಕ್ಕೋಸ್ಕರ ಇವರಿಬ್ರು ಟೆನ್ಷನ್ ಆಗ್ಬಿಟ್ಟವ್ರೆ. ಹಿಂಗೆ ಹಿಂಗೆ ಹೋಗ್ತೈತೆ, ಕಿವಿ ಬೇರೆ ಗುಯ್ ಅನ್ನುತ್ತೆ ಗೈಸ್, ಅದಕ್ಕೋಸ್ಕರ ಎಲ್ಲ ಕಿವಿ ಮಾಡ್ಕೊಬೋದವ್ರಿಬ್ರು. ನೋಡಿ ಗೈಸ್, ಆಗಲೇ ವಿಡಿಯೋ ಮಾಡಿದ್ದೀನಿ, ಅದು ನೋಡಿ ಮಸ್ತ್ ಆಗಿದೆ. ಕ್ಯೂಟಾಗಿ ಪಿಟ್ಟೆ ಪಿಟ್ಟೆ ಕಾರ್ ಥರ ಕಾಣ್ತೈತೆ ಗೊತ್ತಾ? ಅಯ್ಯೋ ಎಲ್ಲೋಯ್ತು. ಬಂದ್ವಿ ಗಾಯ್ಸ್. ಅಯ್ಯೋ ಬಂದ್ವಿ, ಲ್ಯಾಂಡ್ ಆದ್ವಿ. ನಾನು ಆನ್ ಮಾಡಿದ್ದೀನಿ ತಾನೆ, ಈಗ ಜೋಶಲ್ಲಿ ಆನ್ ಮಾಡಿದ್ರೆ ವೀಡಿಯೋ ಮಾಡೋದು ಜಾಸ್ತಿ. ತುಂಬ ಸ್ಲೋ ಆಗಿ ಲ್ಯಾಂಡ್ ಮಾಡ್ಬೇಕಾದ್ರೆ ಅವು ಬರಬೇಕಾದ್ರೆ ಅವ್ನು ಎತ್ತ ಕುಕ್ಕೇ ಬಿಟ್ಟ 2 ಸಲ. ಆ ಕಡೆ ಈ ಕಡೆ ಎಗ್ರಿ ಬಿದ್ವಿ ನಾವು. ಆಗಲೇ ಅಯ್ಯೋ ಫೇಸ್ ಇದಾಗ್ತಾ ಇಲ್ಲ. ಬಟ್ ಬರ್ಬೇಕಾದ್ರಂತೂ ಮಸ್ತಾಗಿ ಬಂದ್ವಿ. ಲ್ಯಾಂಡಿಂಗ್ ತುಂಬ ಸ್ಲೋ ಆಗಿ ಮಸ್ತಾಗಿ ಮಾಡಿದ್ರು, ಫೀಲೇ ಆಗಿಲ್ಲ ಲ್ಯಾಂಡ್ ಆಗಿತ್ತು. ಜಸ್ಟ್ ಇವಾಗಿನ್ನ ಬೆಂಗಳೂರು ಏರ್ಪೋರ್ಟ್ ಆಚೆ ಬರ್ತಾಯಿದೆ ಗೈಸ್. ಆದರೆ ಫ್ಲೈಟ್ ಎಕ್ಸ್ಪೀರಿಯೆನ್ಸ್ ಅಂತೂ ಸಕ್ಕತ್ತಾಗಿತ್ತು ಅಂದ್ಕೊಳ್ಳಿ. ಬೆಳಿಗ್ಗೆ ಆದರೆ ಏನೋ ಸನ್ರೈಸ್ ಆಗೋದು ನೋಡಿದ್ವಿ, ಅದೇ ಹೆವಿ ಇರುತ್ತೆ ಅಂತ ಅಂದ್ಕೊಂಡ್ವಿ. ನೋಡಿದ್ರೆ ಸಂಜೆ ಲೈಟಿಂಗ್ ಅಂತೂ ಅಲ್ಟಿ ಇತ್ತು ಗೈಸ್, ಮಸ್ತಾಗಿತ್ತು. ಹೆವಿ ಎಂಜಾಯ್ ಮಾಡಿದೆ ನಾನಂತೂ.
ಆ ಜೋಶಲ್ಲಿ ಎಷ್ಟು ಮಾತಾಡಿದ್ದೀನಿ ಗೊತ್ತಾ ಗೈಸ್, ಕೇಳಿಸ್ಕೊಳ್ಳಿ ಹಿಂದೆ ಬ್ಯಾಕ್ಗ್ರೌಂಡ್ ವಾಯ್ಸು ಎಷ್ಟು ಮಾತಾಡಿದ್ದೀನಿ ಗೊತ್ತಾ ಗೈಸ್. ಬಾಯ್ ಮಾಡ್ರು ಇವಾಗ, ಬಾಯ್ 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 ಬಾಯ್. ನಿಂಗೂ ಬಾಯ್ ದಿವ್ಯಾ, ಬಾ ಬಾ ನಿಂಗೂ ಬಾಯ್ ಬಾ. ಕ್ಯಾರೆ ಅಣ್ಣನ್ಗೊಂದು ಹುಡುಗಿ ಹುಡುಕಿದೀವಿ ತಾನೆ, ವೆಲ್ಕಮ್ ಮಾಡಿ ಈ ಥರ ಬುಕ್ಕೆ ಕೊಟ್ಟು ಸಕ್ಕದಗಳನ್ನ ನೋಡಕ್ಕೆ ನಮ್ಮ ಅತ್ತಿಗೆ ಕೈ ಹಾಲಲ್ಲಿ ಕೈ ತೊಳ್ಕೊಂಡು ಬೇಕಾಗಿ ಇಂಡಿಯಾ ಫ್ಲ್ಯಾಗ್ ಕ್ಯೂಟ್ ಇದೆ. ಪಕ್ಷಿಗಳು 1 ಗಂಟೆಲಿ ಓಡ್ತಾ ಇದ್ದಾವೆ, 2 ಗಂಟೆ. ನೋಡಿ ಎಷ್ಟು ಚಂದ, ಎಷ್ಟು ಚಂದ ನಮ್ಮ ಬೆಂಗಳೂರು. ಕ್ಯೂಟ್ 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 ಇದೆ. ನೋಡಿ ಸಿಂಹ ಹೋಗ್ತಾ ಇದ್ದಾಳೆ ಅವಳು. ಸುಷ್ಮಾನಾಗಲೇ ಡ್ರಾಪ್ ಮಾಡಾಯಿತು, ಇಲ್ಲಾಂದರೆ ಇಲ್ಲಿವರೆಗೆ ಡ್ರಾಪ್ ಮಾಡ್ತೀನಿ, ಇಲ್ಲಿಂದ ಅವ್ರು ಆಟೋದಲ್ಲಿ ಹೋಗ್ತಾ ಇದ್ದಾರೆ. ಗೈಸ್ ಬೆಳಿಗ್ಗೆ 4 ಗಂಟೆಗೆ ಬಂದ್ವಿ, 4 ಗಂಟೆಗೆ ಬಂದು ತಿಂದ್ಬಿಟ್ಟು ಮಲ್ಕೊಂಡು ಇವಾಗ ಎದ್ದು ತಿಂದು ಹಾಗೆ ನೋಡಿ ನಿದ್ದೆಗಂಡಲ್ಲಿ ಹೋಗ್ತಾರೆ. ಮನೇಲಿ ರೋದನೆ ಕೊಡ್ತಾರೆ, ಬರ್ರಿ ಬರ್ರಿ ಬೇಗ ಬರ್ರಿ ಅಂತ. ಅದಕ್ಕೆ ಎಲ್ಲ ಅರ್ಜೆಂಟಲ್ಲಿ ಓಡ್ತಾರೆ. ನೋಡಿ ಗೈಸ್ ಬ್ಯಾಗಲ್ಲೇ ಫುಲ್ ಅಕ್ಕ ಟಿಪ್ ಟಾಪಾಗಿ ರೆಡಿ. ಇವಾಗ ಆಟ ಬಂದರೆ ಅದು ಕಳಿಸ್ತಾ ಇರೋದೆ. ಹಂಗೆ ನೀರಿಗೆ ಆಗೋಗ್ಬಿಟ್ಟವಳೆ. ಅಷ್ಟು ಬಾಯ್ ಬಾಯ್ ಬಾಯ್. ಓಕೆ ಬಾಯ್ ಗಾಯ್ಸ್, ಡೆಲ್ಲಿ ವಿಡಿಯೋ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ.